ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ಸಾಧನ ಪರೀಕ್ಷೆ 3 ಅಂದ್ರೆ FA3 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು FA3 ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಭಾಗ 1 ಬಹು ಆಯ್ಕೆ ಪ್ರಶ್ನೆಗಳು, 3 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 3 ಅಂಕ. ಸರಿಯಾದ ಆಯ್ಕೆಯನ್ನು ಆರಿಸಿ ಅದರ ಕ್ರಮ ಸಂಖ್ಯೆಯೊಂದಿಗೆ ಬರೆಯಿರಿ. ಸೋಡಿಯಂ ಕ್ಲೋರೈಡ್ನ ರಾಸಾಯನಿಕ ಸೂತ್ರ ಯಾವುದು ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಅಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥ. ಎರಡನೇದು, ಪರಮಾಣುವಿನ ರಚನೆಯ ಮಾದರಿಯನ್ನು ಮೊದಲು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು? ಡಾಲ್ಟನ್, ನೀಲ್ಸ್ ಬೋರ್, ಜೆ ಥಾಮ್ಸನ್, ರೂದರ್ಫೋರ್ಡ್ ಅನ್ನುವಂಥದ್ದು. ಮೂರನೇದು, ಕೆಲಸ ಅಥವಾ ಶಕ್ತಿಯ SI ಏಕಮಾನ ಯಾವುದು? ವ್ಯಾಟ್, ನ್ಯೂಟನ್, ಓಮ್, ಜೋಲ್ ಅನ್ನುವಂಥದ್ದು. ಇನ್ನು ಭಾಗ 2 1 ಅಂಕದ ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಕೂಡ 3 ಪ್ರಶ್ನೆಗಳಿವೆ. ಅಯಾನು ಎಂದರೇನು? ಒತ್ತಡ ಎಂದರೇನು? ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ ಅಂತ. ಇನ್ನು ಭಾಗ 3ರಲ್ಲಿ 2 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿದ್ದು ಒಟ್ಟು 4 ಅಂಕಗಳು. ರಾಶಿ ಮತ್ತು ತೂಕ ಇವುಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. 8ನೇ ಪ್ರಶ್ನೆ, ಚಲನಶಕ್ತಿ ಮತ್ತು ಚಲನಶಕ್ತಿ ಎಂದರೇನು ಅದನ್ನು ಸೂಚಿಸುವ ಸೂತ್ರವನ್ನು ಬರೆಯಿರಿ ಅಂತಿದೆ. ಇನ್ನು ಭಾಗ 4ರಲ್ಲಿ 3 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 3 ಅಂಕ, ಒಟ್ಟು 6 ಅಂಕಗಳು. ರಾಶಿ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿ. 10ನೇದು, ಸಮಸ್ಥಾನಿಗಳು ಎಂದರೇನು? ಹೈಡ್ರೋಜನ್ನ ಸಮಸ್ಥಾನಿಗಳನ್ನು ಹೆಸರಿಸಿ. ಭಾಗ 5ರಲ್ಲಿ 4 ಅಂಕದ ಪ್ರಶ್ನೆ ಇದೆ, ಕೇವಲ 1 ಪ್ರಶ್ನೆ, ಒಟ್ಟು ಅಂಕಗಳು 4 ಅನ್ನುವಂಥದ್ದು. 11ನೇ ಪ್ರಶ್ನೆ, 50 kg ರಾಶಿಯ ಒಬ್ಬ ವ್ಯಕ್ತಿಯು 9 ಸೆಕೆಂಡ್ಗಳಲ್ಲಿ 45 ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಪ್ರತಿ ಮೆಟ್ಟಲಿನ ಎತ್ತರ 15 ಸೆಂಟಿಮೀಟರ್ ಆಗಿದ್ರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿರಿ. G=10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತೆಗೆದುಕೊಳ್ಳಿ ಅಂತಿದೆ. ಈಗ ಅದರ ಉತ್ತರಗಳನ್ನು ನೋಡ್ತಾ ಹೋಗೋಣ. ಕೆಳಗಡೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇದೆ. 1ನೇದು NaCl, 2ನೇ ಜೆ ಥಾಮ್ಸನ್, 3ನೇ ಜೋಲ್ ಅಂತಿದೆ. ಇನ್ನು 1 ಅಂಕದ ಪ್ರಶ್ನೆಗಳು, ಲೋಹ ಮತ್ತು ಅಲೋಹಗಳಿಂದ ಮಾಡಲ್ಪಟ್ಟ ಸಂಯುಕ್ತಗಳಂದ್ರೆ ಅಯಾನು ಎಂದರೇನು ಅಂತಿತ್ತು, ಅದಕ್ಕೆ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ. ಇನ್ನು ಏಕಮಾನ ವಿಸ್ತೀರ್ಣಕ್ಕೆ ಲಂಬವಾಗಿ ಪ್ರಯೋಗಿಸುವ ಬಲವನ್ನು ಒತ್ತಡ ಎಂದರೇನು ಅಂತಿತ್ತು. ಕೆಲಸ ಮಾಡುವ ದರವನ್ನು ಸಾಮರ್ಥ್ಯ ಎನ್ನುತ್ತಾರೆ. ಸಾಮರ್ಥ್ಯವನ್ನು ನಿರೂಪಿಸಿ ಅಂತಿತ್ತು. ಇನ್ನು ಭಾಗ 2ರಲ್ಲಿ 2 ಅಂಕದ ಪ್ರಶ್ನೆಗಳಿತ್ತು. ರಾಶಿ ಮತ್ತು ತೂಕಗಳ ನಡುವಿನ ವ್ಯತ್ಯಾಸ. ರಾಶಿ ಎಂದರೆ ವಸ್ತುವಿನಲ್ಲಿರುವ ದ್ರವ್ಯದ ಪ್ರಮಾಣವಾಗಿದೆ. ಆದರೆ ತೂಕವು ಗುರುತ್ವಾಕರ್ಷಣೆ ವೇಗೋತ್ಕರ್ಷದಿಂದಾಗಿ ವಸ್ತುವಿನ ಮೇಲೆ ಉಂಟಾಗುವ ಬಲವಾಗಿದೆ. ರಾಶಿಯು ಎಲ್ಲಾ ಕಡೆಗಳಲ್ಲಿ ಒಂದೇ ಆಗಿರುತ್ತೆ, ಆದರೆ ತೂಕವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ. ಇನ್ನು ಚಲನಶಕ್ತಿ, ವಸ್ತುವಿನ ಚಲನೆಯಿಂದಾಗಿ ಅದು ಪಡೆದುಕೊಳ್ಳುವ ಶಕ್ತಿಗೆ ಚಲನಶಕ್ತಿ ಎನ್ನುವರು. ವಸ್ತುವಿನ ಚಲನಶಕ್ತಿಯನ್ನು ನಿರೂಪಿಸುವ ಸೂತ್ರ K=1/2mv². ಇನ್ನು 3 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿದೆ. ರಾಶಿ ಸಂರಕ್ಷಣಾ ನಿಯಮ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶಪಡಿಸಲು ಸಹ ಸಾಧ್ಯವಿಲ್ಲ. ಇದು ರಾಸಾಯನಿಕ ಸಂಯೋಗದ 2 ಪ್ರಮುಖ ನಿಯಮಗಳಲ್ಲಿ ಒಂದಾಗಿದೆ. ಪರಮಾಣುಗಳು ಸ್ವತಂತ್ರ ಕಣಗಳಲ್ಲದಿದ್ದರೂ ರಾಸಾಯನಿಕ ಕ್ರಿಯೆಯಲ್ಲಿ ಅವುಗಳ ಸೃಷ್ಟಿಸಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ. ಇನ್ನು ಸಮಸ್ಥಾನಿಗಳು ಅಂತ 10ನೇ ಪ್ರಶ್ನೆ ಇದ್ದು, ಒಂದೇ ಪರಮಾಣು ಸಂಖ್ಯೆಯನ್ನು ಹೊಂದಿದ್ದು ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಒಂದು ಧಾತುವಿನ ಪರಮಾಣುಗಳಿಗೆ ಸಮಸ್ಥಾನಿಗಳೆನ್ನುವರು. ಇದಕ್ಕೆ ಹೈಡ್ರೋಜನ್ ಸಮಸ್ಥಾನಿಗಳು ಪ್ರೋಟಿಯಂ, ಡ್ಯೂಟೇರಿಯಂ ಮತ್ತು ಟ್ರಿಟಿಯಂ ಅನ್ನುವಂಥದ್ದು. ಇನ್ನು 4 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಉತ್ತರ ಅಂತಿತ್ತು. ಇದು ಒಂದೇ ಒಂದು ಪ್ರಶ್ನೆ ಇದೆ. ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವ ಲೆಕ್ಕಾಚಾರವನ್ನ ಇಲ್ಲಿ ಮೆಟ್ಟಿಲುಗಳು ಎಲ್ಲ ಬೆಲೆಗಳನ್ನು ಕೊಟ್ಟು ಹಂತ 1ರಲ್ಲಿ ಬಿಡಿಸಿದ್ದಾರೆ. ಹಂತ 1ರಲ್ಲಿ H ಅನ್ನ 6.75 ಮೀಟರ್ ಆಗಿದೆ. ಹಂತ 2ರಲ್ಲಿ W ಅನ್ನ ಲೆಕ್ಕಾಚಾರ, ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡಿದ್ರೆ ವ್ಯಕ್ತಿಯ ಸಾಮರ್ಥ್ಯ 375 ವ್ಯಾಟ್ ಅನ್ನುವಂಥ ಉತ್ತರವನ್ನು ಇಲ್ಲಿ ಬಂದಿದೆ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 9ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನಾನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ FA3ಗೆ ಸಂಬಂಧಪಟ್ಟಿರುವಂತೆ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.